ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಈ ಮಳೆಗಾಲ ಚಳಿಗಾಲಕ್ಕೆ ಒಳ್ಳೆ ರೆಸಿಪಿ ಅಂದರೆ ಬೋಂಡಾ ಬಜ್ಜಿ. ಈ ಬಜ್ಜಿ ಅಂದರೆ ಯಾರಿಗಿಷ್ಟ ಆಗಲ್ಲ? ಬನ್ನಿ, ಇವತ್ತಿನ ಸ್ಪೆಷಲ್ ಬಂದು ಹೀರೆಕಾಯಿ ಬಜ್ಜಿ. ಈ ಬಜ್ಜಿಯನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿದ್ದೀನಿ, ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಅಂತ ನೋಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ನೋಡಿ, ಈ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ, ಒಂದು ಬೌಲ್ನಷ್ಟು ಕಡಲೆ ಹಿಟ್ಟು. ಯಾವ ಬೌಲಲ್ಲಿ ಕಡಲೆ ಹಿಟ್ಟು ತೊಗೊಳ್ತೀವೋ ಅದರಲ್ಲಿ ಕಾಲು ಭಾಗದಷ್ಟು ಅಕ್ಕಿ ಹಿಟ್ಟು. ನಾನು ಈ ಒಂದು ಬೌಲು ಕಡಲೆ ಹಿಟ್ಟಿಗೆ ಒಂದು ಕಾಲು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಅರಿಶಿಣ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ಬಜ್ಜಿ ಮಾಡೋದಕ್ಕೆ ನಾವು ತುಂಬ ಎಳೆಯದಾಗಿರೋಂತಹ ಹೀರೆಕಾಯಿ ತೊಗೋಬೇಕಾಗುತ್ತೆ, ತುಂಬ ಫ್ರೆಶ್ ಆಗಿರೋದು. ತೊಗೊಂಡಿರೋ ಹೀರೆಕಾಯಿನ ನೋಡಿ, ಮೇಲೆಲ್ಲ ಸಿಪ್ಪೆಯನ್ನು ತೆಗೆದು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ಸೈಜಲ್ಲಿರಲಿ, ಏಕೆಂದರೆ ತೀರ ತೆಳುವಾಗಿದ್ದರೆ ಅದ್ರ ಮೇಲೆ ಹಿಟ್ಟು ಕೂತ್ಕೊಳ್ಳಲ್ಲ, ಬಜ್ಜಿಗಳು ನೀಟಾಗಿ ಬರಲ್ಲ. ಹಾಗಾಗಿ ತುಂಬ ತೆಳುವು ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ, ಈ ಸೈಜಲ್ಲಿ ನಾವು ಸ್ಲೈಸಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ಯಾವ ರೀತಿ ಕಲಸೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಮೊದಲು ನಾನು ಈ ಬಜ್ಜಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ ನಾವು ತೊಗೊಂಡಿರೋಂಥ ಪದಾರ್ಥಗಳನ್ನೆಲ್ಲ ಈ ಬೌಲಲ್ಲಿ ಸೇರಿಸ್ತಾ ಹೋಗೋಣ. ನೋಡಿ, ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದೇ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಈ ಪದಾರ್ಥಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊತೀನಿ. ರೆಡ್ ಚಿಲ್ಲೀಸು, ಅರಿಶಿಣ ಪೌಡರ್ ಮತ್ತು ಜೀರಾ ಪೌಡರ್. ಬೇಕಂದರೆ ನೀವು ಅಜ್ವಾಯಿನೂ ಸಹ ಯೂಸ್ ಮಾಡ್ಬೋದು, ಆದರೆ ಆ ಫ್ಲೇವರ್ನ ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ. ಹಾಗಾಗಿ ನಾನು ಬಜ್ಜಿ ಬೋಂಡಕ್ಕೆ ಅದನ್ನು ಉಪಯೋಗಿಸಲ್ಲ. ನೀವು ಬೇಕಿದ್ದರೆ ಉಪಯೋಗಿಸ್ಕೊಳ್ಬೋದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಜೊತೆಗೆ ತುಂಬ ಜಾಸ್ತಿ ಹಾಕಬೇಡಿ. ಸೋಡವನ್ನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಮಾತ್ರ ಹಾಕ್ಕೊಳ್ಳಿ, ಯಾಕೆಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಒಂದು ಚಿಟಿಕೆಯಷ್ಟು ಸೋಡವನ್ನು ಹಾಕಿದ್ದೀನಿ. ಈಗ ಈ ಬ್ಯಾಟರ್ ಯಾಕೆ ರೆಡಿ ಮಾಡ್ಕೊಳ್ಬೇಕಪ್ಪ ಅಂದರೆ, ಹೆಚ್ಚು ನೀರು ಹಾಕಬಾರ್ದು, ದೋಸೆ ಹಿಟ್ಟಿನ ರೀತಿಯಲ್ಲಿ ನಾವು ಕಲಿಸ್ಕೊತಾ ಹೋಗಬೇಕು. ನೋಡಿ, ಒಮ್ಮೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡ್ರೈ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಬರೋಣ. ಏಕೆ ಅಂತಂದರೆ, ತುಂಬ ತೆಳುವಾಗ್ಬಿಟ್ರೆ ಇದು ಬಜ್ಜಿ ನಿಲ್ಲಲ್ಲ ತರಕಾರಿ ಮೇಲೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರಬೇಕು. ಈ ರೀತಿಯಾಗಿ ಸ್ವಲ್ಪ ನೀರು ಸೇರಿಸ್ತಾ ಕಲಿಸ್ಕೊತಾ ಬರೋಣ. ನೋಡಿ, ಬ್ಯಾಟರ್ ಈ ಹದವಾಗಿರಬೇಕು. ನೋಡಿ, ದೋಸೆ ಹಿಟ್ಟಿನ ಥರ ತುಂಬ ನೀರಾಗೂ ಇಲ್ಲ, ತುಂಬ ಗಟ್ಟಿಯಾಗಲಿಲ್ಲ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ನಮಗೆ ಬಜ್ಜಿ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರಬೇಕು, ಒಂದು ಗಂಟುಗಳಿರಬಾರ್ದು. ಆ ಥರ ಕಲಸಿಟ್ಟಿದ್ದೀನಿ. ಬನ್ನಿ, ಈಗ ಯಾವ ರೀತಿಯಾಗಿ ಬಜ್ಜಿ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ಈ ಹದವಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ. ಈಗ ಎಣ್ಣೆ ಬಿಸಿಗಿಟ್ಟಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಬನ್ನಿ, ಬಜ್ಜಿಗಳನ್ನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಸ್ವಲ್ಪ ಹಿಟ್ಟು ಹಾಕಿ ನೋಡಿದ್ದೀನಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾವು ತೊಗೊಂಡಿರೋಂಥ ಹೀರೆಕಾಯಿನ ಈ ಬ್ಯಾಟರಲ್ಲಿ ಡಿಪ್ ಮಾಡಿ ಈ ರೀತಿಯಾಗಿ ಹಾಕ್ತಾ ಬರೋಣ. ನಿಧಾನವಾಗಿ ಎಣ್ಣೆಯಲ್ಲಿ ನೋಡಿ, ಫುಲ್ ಇದರಲ್ಲಿ ಡಿಪ್ ಮಾಡಿ ಒಂದು ಸೈಡಿಂದ ಹಾಕ್ತಾ ಬನ್ನಿ. ಎರಡೂ ಸೈಡಲ್ಲಿ ಈ ರೀತಿ ಬಾಣಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನೋಡಿಕೊಂಡು ಹಾಕಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಸಾಕಾಗುತ್ತೆ. ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳೋಣ. 1 ನಿಮಿಷ ಆದಮೇಲೆ ಈಗ ಬೇರೆ ಇನ್ನೊಂದು ಸೈಡ್ ಈ ರೀತಿ ಟರ್ನ್ ಮಾಡಿ, ಎರಡು ಸೈಡು ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ತೆಗೆದಿಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಎಣ್ಣೆಯನ್ನು ಸೋಸಿ ನೀಟಾಗಿ ತೆಗೆದಿಟ್ಕೊಳ್ಳೋಣ.
ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಒಳ್ಳೆ ಕಲರಲ್ಲಿ ರೆಡಿಯಾಗಿದೆ ನೋಡಿ. ಇದೇ ರೀತಿಯಾಗಿ ಉಳಿದಿರೋ ಹಿಟ್ಟನ್ನು ಸಹ ಹಾಕ್ತಾ ಬರೋಣ. ನಿಧಾನವಾಗಿ ಡಿಪ್ ಮಾಡಿ ಹಾಕ್ತಾ ಬನ್ನಿ. ನೋಡ್ತಾ ಇದ್ದೀರಲ್ಲ, ಬಾಣಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕ್ತಾ ಬರೋಣ. ಆದಷ್ಟು ನೀವು ಸ್ಲೈಸ್ನ ತುಂಬ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಕ್ರಿಸ್ಪಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ. ನೀವು ಒಮ್ಮೆ ಚಳಿಗಾಲದಲ್ಲಿ ಈ ರೀತಿ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.